ಪರೀಕ್ಷೆ ಬರೆದಂತಹ 3.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿದೆಯಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಪೋಷಕರನ್ನ ವಿಪರೀತವಾಗಿ ಕಾಡ್ತಾ ಇದೆ. ಹಾಗೆ ಶಿಕ್ಷಣ ತಜ್ಞರನ್ನ ಕೂಡ ಕಾಡ್ತಾ ಇದೆ. ಕಾರಣ ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳು ಬಂದಿತ್ತು. ಹೀಗಾಗಿ ಇವತ್ತು ಮಹತ್ವದ ಸಭೆಯನ್ನು ನಡೆಸಿ ಹಲವು ನಿರ್ಣಯಗಳನ್ನ ಪೋಷಕರು ಹಾಗೂ ಶಿಕ್ಷಣ ತಜ್ಞರು ತೆಗೆದುಕೊಂಡಿದ್ದಾರೆ. ಹಾಗೂ ಸರ್ಕಾರಕ್ಕೆ ಇದೇ ನಿರ್ಣಯಗಳನ್ನು ಅಂಗೀಕರಿಸುವಂತೆ ಒತ್ತಾಯಿಸಿದ್ದಾರೆ. ಆ ನಿರ್ಣಯಗಳು ಏನು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಅಂತ ಆಕ್ರೋಶ. ಸಿಇಟಿ ಪರೀಕ್ಷೆ ಗೊಂದಲದಲ್ಲಿ ಕೆಇಎ ಉನ್ನತ ಶಿಕ್ಷಣ ಇಲಾಖೆ ಇದೆ. ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡಿದೆ ಎಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಈಗ ಕೆಇಎ ಎಡವಟ್ಟಿಗೆ ಉನ್ನತ ಶಿಕ್ಷಣ ಇಲಾಖೆ ಕಂಗಾಲಾಗಿದೆ. ಔಟ್ ಆಫ್ ಸಿಲೆಬಸ್ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಡಬೇಕಾ, ಮರುಪರೀಕ್ಷೆ ಮಾಡಬೇಕಾ ಎನ್ನುವ ಗೊಂದಲ ನಿರ್ಮಾಣ ಆಗಿದೆ. ಈ ಹಿನ್ನೆಲೆ ಇಂದು ಎಬಿವಿಪಿ ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು, ಪೋಷಕ ಸಂಘಟನೆಗಳು ಸಭೆ ನಡೆಸಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಗ್ರೇಸ್ ಅಂಕ ಕೊಟ್ಟರೆ ಒಂದು ಸಮಸ್ಯೆ, ಮರುಪರೀಕ್ಷೆ ಮಾಡಿದ್ರೆ ಮತ್ತೊಂದು ಸಮಸ್ಯೆ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಏನ್ ಮಾಡಬೇಕು ಅಂತ ತಜ್ಞರ ಅಭಿಪ್ರಾಯ ಪಡೆಯೋದಕ್ಕೆ ಒತ್ತಾಯಿಸಲಾಗಿದೆ. ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳು ಏನು ಅಂತ ನೋಡೋದಾದ್ರೆ, ಏಪ್ರಿಲ್ 27ರ ಒಳಗೆ ತಪ್ಪಿನ ಬಗ್ಗೆ ಸರ್ಕಾರ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇಲ್ಲವಾದಲ್ಲಿ ಕೋರ್ಟ್ ಮೊರೆ ಹೋಗೋದಕ್ಕೆ ಪೋಷಕರು ನಿರ್ಧರಿಸಿದ್ದಾರೆ. ಕೂಡಲೇ ಕೆಇಎ ನಿರ್ದೇಶಕಿಯನ್ನ ಅಮಾನತು ಮಾಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬಂದಿದೆ. ಈ ಸಂಬಂಧ ತಜ್ಞರ ಸಮಿತಿ ರಚನೆ ಪಾರದರ್ಶಕವಾಗಿರಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಲಾಗಿದೆ. ತಜ್ಞರ ಸಮಿತಿ ನೇಮಕದಲ್ಲಿ ಕೆಇಎ ಹಸ್ತಕ್ಷೇಪ ಮಾಡಬಾರದು ಅಂತ ಕೂಡ ಇಲ್ಲಿ ಕೇಳಿಕೊಳ್ಳಲಾಗಿದೆ. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹಿಸಲಾಗಿದೆ. ಔಟ್ ಆಫ್ ಸಿಲೆಬಸ್ನಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಮಾಡದೇ ಇರೋ ಪಾಠವನ್ನು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಲಾಗಿದೆ. ಇದು ವಿದ್ಯಾರ್ಥಿಗಳ ಸಮಯ, ಪೋಷಕರ ಬೆವರ ಹನಿಗೆ ಸಂಬಂಧಿಸಿದಾಗಿದೆ. ಹೀಗಾಗಿ ಪೋಷಕರ ಸಂಘದಿಂದ ಸಿಇಟಿ ಪರೀಕ್ಷೆಯನ್ನು ಕೈಬಿಡುವುದಕ್ಕೆ ಆಗ್ರಹಿಸಿದ್ದಾರೆ. ಸಿಇಟಿ ಪರೀಕ್ಷೆ ಅಂಕಗಳ ಆಧಾರದ ಬದಲು ಪಿಯುಸಿ ಅಂದ್ರೆ ದ್ವಿತೀಯ ಪಿಯುಸಿ ಅಂಕಗಳ ಆಧಾರದ ಮೇಲೆ ರ್ಯಾಂಕಿಂಗ್ ಕೊಡುವಂತೆ ಆಗ್ರಹ ಮಾಡಲಾಗಿದೆ. ಯಾರು ಎಷ್ಟೇ ವ್ಯಾಖ್ಯಾನಗಳನ್ನು ಮಾಡಿದ್ರೂ ಕೂಡ ನೋವು ಮತ್ತು ಆತಂಕದಲ್ಲಿರ್ತಕ್ಕಂಥದ್ದು 3.5 ಲಕ್ಷ ವಿದ್ಯಾರ್ಥಿಗಳು ಮತ್ತು ಅವರ 7 ಲಕ್ಷ ಪೋಷಕರು. ತಕ್ಷಣ ಸರ್ಕಾರ ರಿಲೀಫ್ ಕೊಡಬೇಕು ಆ 2 ವರ್ಗಗಳಿಗೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನಾಳೆನೇ ಒಂದು ಸಭೆಯನ್ನು ಕರಿಬೇಕು. ನಾವು ಸರ್ಕಾರಕ್ಕೆ 27ನೇ ತಾರೀಕು ಗಡುವನ್ನು ಕೊಡ್ತಾ ಇದ್ದೀವಿ. ಅಷ್ಟೊಳಗಡೆ ತೀರ್ಮಾನವನ್ನು ಪ್ರಕಟ ಮಾಡದೇ ಇದ್ದರೆ, ಸೊಲ್ಯೂಷನನ್ನು ಕಂಡುಹಿಡದೇ ಇದ್ದರೆ ನಾವು ಖಂಡಿತ ಈ ವಿಚಾರವನ್ನು ರಾಜ್ಯ ಹೈಕೋರ್ಟ್ ಮುಂದೆ ತಗೊಂಡೋಗ್ತೀವಿ. ಇದ್ರ ಬಗ್ಗೆ ಆಲ್ರೆಡಿ ಕೂಡ ಚರ್ಚೆಗಳನ್ನು ಮಾಡಲಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಕೂಡಲೇ ಶಿಕ್ಷಣ ಇಲಾಖೆ ಆಗಿರುವ ತಪ್ಪಿಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸುವ ಕೆಲಸ ಆಗಬೇಕಾಗಿದೆ. ಶ್ರೀನಿವಾಸ್ ರಾವ್ ದಳವೆ ಜೊತೆ ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.